ಇವತ್ತಿನ ಉಪಾಖ್ಯಾನ ಸಾಮಾನ್ಯವಾಗಿ ಅನೇಕರಿಗೆ ಗೊತ್ತಿರಬಹುದು. ಒಬ್ಬ ಕೌಶಿಕ ಬ್ರಾಹ್ಮಣ, ಸಾಂಖ್ಯೋಪನಿಷದೋ ವೇದಾನ್ ಅಧೀತೆ, ಒಳ್ಳೆಯ ವೇದಾಧ್ಯಯನ ಸಂಪನ್ನ, ಒಂದು ಮರದ ಬುಡದಲ್ಲಿ ಕುಳಿತಿದ್ದಾನೆ. ವೇದ ಪಾರಾಯಣ ಮಾಡ್ತಾನೆ. ಅರಣ್ಯಕ್ಕೆ ಬಂದ ಮರದ ಬುಡದಲ್ಲಿ ಅಧ್ಯಯನ ಮಾಡ್ತಾ ಇದ್ದಾನೆ, ಪಾರಾಯಣ ಮಾಡ್ತಾ ಇದ್ದಾನೆ. ಆಗ ಒಂದು ಹಕ್ಕಿ ಆ ಮರದ ಮೇಲೆ ಬಂದಿತ್ತು. ಅದು ಪಾಪ ಗೊತ್ತಿಲ್ಲ. ಅದು ತನ್ನ ಅಶುಚಿ ಪದಾರ್ಥವನ್ನು ಅಲ್ಲಿ ಮಲ ವಿಸರ್ಜನೆ ಮಾಡಿತು. ಅವನ ತಲೆ ಮೇಲೆ ಬಿತ್ತು. ಅವನಿಗೆ ಸಿಟ್ಟು ಬಂತು, ಕಣ್ಣು ಕೆಂಪಗಾಯಿತು. ನಾನು ವೇದ ಪಾರಾಯಣ ಮಾಡ್ತಾ ಇದ್ದೇನೆ, ನನ್ನ ಮೇಲೆ ಈ ಹಕ್ಕಿ ಮಲ ವಿಸರ್ಜನೆ ಮಾಡಿತು ಅಂತ ಸಿಟ್ಟಿನಿಂದ ಕಣ್ಣು ಕೆಂಪಗೆ ಮಾಡಿಕೊಂಡು ಹಕ್ಕಿಯನ್ನು ನೋಡಿದ. ಒಳ್ಳೆಯ ತಪಸ್ವಿ, ನೋಡಿದ್ದೇ ತಡ ಹಕ್ಕಿ ಸುಟ್ಟು ಬೂದಿಯ ಕೆಳಗೆ ಬಿತ್ತು ಇವನ ತಪಸ್ಸಿನಿಂದ. ಆಗ ಅವನಿಗೆ ಬಹಳ ದುಃಖ ಆಯಿತು. ಬಲಾಕಾಂ ಪತಿತಂ ದೃಷ್ಟ ಗತಸತ್ವಾಂ ಅಚೇತನಾಂ ಕಾರುಣ್ಯಾದ ಸಂತಪ್ತಃ ಪರಿಶುದ್ಧಯೋ. ಹೀಗಾಯ್ತಲ್ಲ, ನಾನು ಸಿಟ್ಟು ಮಾಡಿ ನೋಡಿದೆ, ಹಕ್ಕಿ ಸುಟ್ಟು ಕೆಳಗೆ ಬಿದ್ದಿದೆ ಎಂಬುದ ಮನಸ್ಸಿಗೆ ಸ್ವಲ್ಪ ಸಂಕೋಚ ಆಯಿತು, ದುಃಖ ಆಯಿತು. ಏನು ಮಾಡಲಿ, ಕೈ ಮೀರಿ ಹೋಗಿದೆ, ಹಕ್ಕಿ ಸತ್ತು ಹೋಗಿದೆ. ಯಥಾ ಪ್ರಕಾರ ಹಳ್ಳಿಗೆ ಬಂದು ಕೆಲವು ಮನೆಗೆ ಹೋಗಿ ಭಿಕ್ಷೆ ಬೇಡಿ ಅದರಿಂದ ತಾನು ಉಪಜೀವನ ಮಾಡಬೇಕು. ಹೋದಾಗ ಒಬ್ಬ ಸಾಧ್ವಿಯ ಮನೆಗೆ ಬಂದ. ಅಲ್ಲಿ ಬಂದು ಭಿಕ್ಷೆಗೆ ಬೇಡಿದಾಗ ಅವನಿಗೆ ಉಪಚಾರ ಮಾಡಬೇಕು ಅಂಥೇಳಿ ಅದಕ್ಕೆಲ್ಲ ವ್ಯವಸ್ಥೆ ಮಾಡಲಿಕ್ಕೆ ಒಳಗೆ ಹೋದಳು. ಪಾತ್ರೆಯನ್ನೆಲ್ಲ ತೊಳೆದು ಅವನಿಗೆ ಆ ಪಾತ್ರೆಯಲ್ಲಿ ಆಹಾರ ಕೊಡಬೇಕು ಅಂತ ಪ್ರವೃತ್ತಳಾದವು. ಆಗ ಹಸಿದ ಗಂಡ ಅನಿರೀಕ್ಷಿತವಾಗಿ ಬಂದ, ಬಹಳ ಹಸಿದಿದ್ದ. ಅವನನ್ನು ಉಪಚಾರ ಮಾಡಲಿಕ್ಕೆ ಹೊರಟಳು. ಪತಿಯ ಸೇವೆ ಉಪಚಾರದ ಭರದಲ್ಲಿ ಈ ಅತಿಥಿ ಬ್ರಾಹ್ಮಣನು ಮರೆತೇ ಬಿಟ್ಟಳು. ಸ್ವಲ್ಪ ಹೊತ್ತಾದರೂ ನೆನಪಾಯಿತು, ಗಾಬರಿ ಆಯಿತು. ನಾನು ಅತಿಥಿಗೆ ಅಪಚಾರ ಮಾಡಿದೆ ಎಂಬುದಾಗಿ ಬಹಳ ಸಂಕೋಚ ಆಯಿತು. ವಿರಡಿತ ಸಾಭವತ್ ಸ್ವಾಧ್ವಿ, ಬಹಳ ಸಂಕೋಚಪಟ್ಟಳು. ಅತಿಥಿಗೆ ಆಹಾರ ಕೊಡ್ತೇನೆ ಅಂತ ಅವನನ್ನು ಕಾಯಿಸಿದೆ. ಪತಿ ಬಂದಾದ ಉಪಚಾರದಲ್ಲಿ ಅವನನ್ನು ಮರೆತೆ. ಏನಾದರೂ ಅವನಿಗೆ ಹೋಗಿ ಸಮಾಧಾನ ಮಾಡಿ ಅವನಿಗೆ ಭಿಕ್ಷೆ ಕೊಡೋಣ ಅಂತ ಧಾವಿಸಿ ಬಂದಳು. ಸಂಕೋಚಪಟ್ಟಳು. ಅವರ ಮುಂದೆ ಕ್ಷಮೆ ಕೇಳಿದರು. ಆಗ ಆ ಕೌಶಿಕ ಬ್ರಾಹ್ಮಣ, ಕಿಮಿದಂ ಭವತಿ ತ್ವಾಂ ತಿಷ್ಠೇತ್ಯುಕ್ತವಾ ವರಾಂಗಣಿ ಉಪರೋಧಂ ಕೃತವತಿ. ಏನು ಇಷ್ಟು ತಡ ಮಾಡಿದಿ, ಭಿಕ್ಷೆ ಕೊಡ್ತೇನೆ ಅಂತೇಳಿ ಇಷ್ಟೊತ್ತು ಕಾಯಿಸೋದು? ನಾನು ಯಾರೂ ತಿಳ್ಕೊಂಡಿದ್ದೆ. ನನ್ನಂಥ ವಿದ್ವಾಂಸ ಬ್ರಾಹ್ಮಣ ಬಂದಿದ್ದಾನೆ, ಗಂಡ ಬಂದ ಅಂಥೇಳಿ ಅವನನ್ನು ಉಪಚಾರ ಮಾಡುವ ಭರದಲ್ಲಿ ನನ್ನನ್ನು ಮರೆಯುವುದೇ? ನಾನು ಬೇಗನೆ ಕೊಟ್ಟು ಕಳಿಸಬೇಕಿತ್ತು, ಹಾಗೆ ಹೀಗೆ ಮಾಡಿದ್ದಿ ಎಂಬುದಾಗಿ ಸಿಟ್ಟಿನಿಂದ ಆಕ್ಷೇಪಿಸಿದ ಅವಳನ್ನು. ಕ್ಷಂತು ಮನಕಸೆ ಮೇ ವಿದ್ವನ್ ಭರ್ತಾಮೇ ದೈವತಂ ಮಾತು. ನಿನ್ನಲ್ಲಿಯೂ ಭಗವಂತ ಇದ್ದಾನೆ, ಅತಿಥಿಯಲ್ಲಿಯೂ ದೇವರಿದ್ದಾನೆ, ಪತಿಯಲ್ಲಿಯೂ ಭಗವಂತ ಇದ್ದಾನೆ. ಆ ಭಗವದ್ ಆರಾಧನೆಯಲ್ಲಿ ನಾನು ಪ್ರವೃತ್ತನಾಗಿದೆ. ಏನೋ ಆ ಗಡಿಬಿಡಿಯಲ್ಲಿ ಮರೆತು ಹೋಯಿತು. ಸತ್ಯಾಪಿಷ್ಟು ಅವರು ಹಸಿವಿಂದ ಬಂದಿದ್ದ. ಅವನು ಉಪಚಾರ ಮಾಡೋ ಭರದಲ್ಲಿ ಏನೋ ಒಂದು ಅಪಚಾರ ನಡೆಯಿತು. ಅವನಿಗೆ ಉಪಚಾರ ಮಾಡುವಾಗ ನಿಮಗೇನೋ ಅಪಚಾರ ನಡೆಯಿತು, ಕ್ಷಂತು ಮರಕಸಿ, ಕ್ಷಮಿಸಿ ಎಂಬುದಾಗಿ ಬಹಳ ವಿನಯದಿಂದ ಬೇಡಿಕೊಂಡಳು. ಆದರೆ ಆ ಬ್ರಾಹ್ಮಣ ಸಿಟ್ಟು ಇಳಿಯಲಿಲ್ಲ. ಬ್ರಾಹ್ಮಣರು ಯಾರೂ ತಿಳ್ಕೊಂಡಿದ್ದೀರಿ, ನಮಗಿಂತ ನಿನ್ನ ಗಂಡ ದೊಡ್ಡವನ? ಬ್ರಾಹ್ಮಣ ನಗರಿಯಾಂಸಃ ಗರಿಯಾಂಸ್ತೆ ಪತಿಕೃತ. ಬಂದ ಅತಿಥಿ ಬ್ರಾಹ್ಮಣಿಗೆ ದೊಡ್ಡವರಲ್ಲ, ಇಷ್ಟು ದೊಡ್ಡ ವಿದ್ವಾಂಸರು. ನಿನ್ನ ಗಂಡನಿಗೆ ದೊಡ್ಡವನಾಯಿತು. ಗೃಹಸ್ಥ ಧರ್ಮೇ ವರ್ತಂತಿ ಬ್ರಾಹ್ಮಣನ ಅವಮಾನ್ಯಸೆ. ನಮ್ಮಂಥ ಬ್ರಾಹ್ಮಣರಿಗೆ ಅವಮಾನ ಮಾಡ್ತಾ ಇದ್ದೆ. ಅವಲಿಪ್ತೆ ನಜಾನೀಶಿ. ಭಾರಿ ಅಹಂಕಾರ ಬಂದಿದೆ ನಿನಗೆ. ನೀವೇ ಹಿರಿಯರ ಮಾತು ನಿನ್ನ ಗಮನಕ್ಕೆ ಬಂದಿಲ್ಲ. ಬ್ರಾಹ್ಮಣರಿಗೆ ಅವಮಾನ ಮಾಡಿದರೆ ಇಲ್ಲಿ ಮನೆ ಸುಟ್ಟು ಹೋದಿತು. ಎಚ್ಚರಿಕೆ. ಮತ್ತು ಅವನ ಸಿಟ್ಟು ಇಳಿಯಲೇ ಇಲ್ಲ. ಸಿಟ್ಟಿನಿಂದ ಮತ್ತಷ್ಟು ಸಿಟ್ಟಿನಿಂದ ಮಾತಾಡ್ತಾನೆ. ಆಗ ಸ್ವಲ್ಪ ಧೈರ್ಯ ವಹಿಸಿ ಈ ಸಾಧ್ವಿ ಹೇಳ್ತಾ ಇದ್ದಾಳೆ, ಹೌದು
ನೀವು ದೊಡ್ಡ ಬ್ರಾಹ್ಮಣರು ಮಹಾತ್ಮರು ಗೊತ್ತಿದೆ ನನಗೆ. ಆದರೆ ನನ್ನ ಇಷ್ಟು ಸಿಟ್ಟಿನಿಂದ ನೋಡ್ತಾ ಇದ್ದೀರಿ, ನಾನು ಆ ಮರದಲ್ಲಿ ನೀವು ಸುಟ್ಟು ಬೂದಿ ಮಾಡಿದ ಹಕ್ಕಿ ಅಂತ ಭಾವಿಸಬೇಡಿ ಅಂತ ಒಂದೇ ಮಾತು ಹೇಳಿಬಿಡು. ನಾನು ಬಲಾಕ ವಿಪ್ರರ್ಷಿ ತ್ಯಜಕ್ರೋಧಂ, ಸಿಟ್ಟು ಬಿಡಿ. ಇನ್ನು ಸಿಟ್ಟಿನಿಂದ ಹಕ್ಕಿಯನ್ನು ಸುಟ್ಟು ಬಿಟ್ಟಿದ್ದೀರಿ. ನಾನು ಹಾಗೆ ಸುಟ್ಟು ಬೂದಿ ಆಗೋಳಲ್ಲ, ನನ್ನ ಮೇಲೆ ನಿಮ್ಮ ಸಿಟ್ಟು ಉಪಯೋಗ ಆಗೋದಿಲ್ಲ. ನಾಹಂ ಬಲಾಕ, ನನ್ನ ಹಕ್ಕಿಯಲ್ಲ ನಾನು ಎಂಬುದಾಗಿ ಸ್ವಲ್ಪ ಅವರಿಗೆ ಒಂದು ರೀತಿಯಿಂದ ಮನಸ್ಸಿಗೆ ತಾಗುವ ರೀತಿಯಲ್ಲಿ ಹೇಳಿಬಿಟ್ರು. ಅವರಿಗೆಲ್ಲ ಸಿಟ್ಟು ಅಲ್ಲಿ ಇಳಿದು ಹೋಯಿತು. ಅಲ್ಲಿ ಅರಣ್ಯದಲ್ಲಿ ನಡೆದ ಯಾರಿಗೂ ಗೊತ್ತಿಲ್ಲ. ನನಗೆ ಸಿಟ್ಟು ಬಂದದ್ದು, ಹಕ್ಕಿ ಸುಟ್ಟು ಬೂದಿಯಾದದ್ದು ಯಾರಿಗೂ ಗೊತ್ತಿಲ್ಲ. ಇವಳು ಇಲ್ಲಿ ಕುಳಿತುಕೊಂಡೇ ಅದನ್ನು ಹೇಳಿಬಿಟ್ಲಲ್ಲ. ಅಷ್ಟವರೆಗಿದ್ದ ಸಿಟ್ಟಿಯ ಉದ್ವೇಗ ಎಲ್ಲ ಒಮ್ಮೆಲೆ ಅವಳ ಒಂದು ಮಾತು, ವ್ಯಂಗ್ಯವಾದ ಮಾತು, ನಾನೇನು ಹಕ್ಕಿಯಲ್ಲ, ಅದಕ್ಕೆ ಹಕ್ಕಿಯನ್ನು ಸುಟ್ಟಂತೆ ನನ್ನನ್ನು ಸುಡಲು ಸಾಧ್ಯವಿಲ್ಲ ಅಂತ ಹೇಳಿದ್ದು ಭಾರಿ ಅವನಿಗೆ ಆಘಾತವಾಯಿತು, ಭಾರಿ ಅಪಮಾನವಾಯಿತು. ಅವನ ಅಹಂಕಾರ ಇಳೀತು. ಆಗ ಅವನು ಹೇಳ್ತಾಳೆ, ಬ್ರಾಹ್ಮಣರಾದವರು ಹೀಗೆಲ್ಲ ಸಿಟ್ಟು ಮಾಡಬಾರದು. ಕ್ರೋಧ ಶತ್ರು ಶರೀರಸ್ಥ, ಯಾರು ಕ್ರೋಧವನ್ನು ಬಿಡುವುದಿಲ್ಲ, ಯಾರು ಬಿಡ್ತಾನೆ ಅವನೇ ಬ್ರಾಹ್ಮಣ. ಹಿಂಸೆಯಾದ ಪ್ರತಿಹಿಂಸೆ ಮಾಡಬಾರದು. ಆ ಥರದ ಶಾಂತಿ, ಮೈತ್ರಿ, ಸೌಹಾರ್ದ ಇರಬೇಕು. ಸಿಟ್ಟಿನ ಭರದಲ್ಲಿ ಅಷ್ಟು ಕೋಪದಿಂದ ನೋಡಿದ್ದೀವಿ. ಆ ಹಕ್ಕಿ ಸುಟ್ಟು ಹೋಯಿತು. ಏನು ಮಾಡಿದಂತೆ ಆಯಿತು? ನಿಮ್ಮ ತಪಸ್ಸು ಅದನ್ನು ಬೇರೆ ಕಡೆಯಲ್ಲಿ ಉಪಯೋಗ ಮಾಡಿದೆ. ತಪಸ್ಸು ಧ್ಯಾನಕ್ಕೆ, ಆತ್ಮೋದ್ಧಾರಕ್ಕೆ ಉಪಯೋಗ ಮಾಡಬೇಕಾದ ತಪಸ್ಸನ್ನು ಪಾಪ ಆ ಬಡ ಹಕ್ಕಿಯ ಮೇಲೆ ಉಪಯೋಗಿಸಿ ಅದು ಸಾಯುವಂತೆ ಆಯಿತು. ಈ ಥರದ ಸಿಟ್ಟಿನಿಂದ ನಿಮ್ಮ ಶಕ್ತಿ, ನಿಮ್ಮ ತಪಸ್ಸು ಮತ್ತಷ್ಟು ಕಡಿಮೆಯಾಗ್ತದೆ. ಇದು ಬ್ರಾಹ್ಮಣನ ಧರ್ಮವಲ್ಲ. ನಾನು ಪತಿಯಲ್ಲಿ ಭಗವಂತನನ್ನು ಕಂಡು ಆರಾಧನೆ ಮಾಡಿದೆ, ಅದರಿಂದ ಈ ಶಕ್ತಿ ಬಂತು. ಅಲ್ಲಿ ನಡೆದ ಘಟನೆ ಇಲ್ಲಿ ಹೇಗೆ ತಿಳಿದೆ ನಿಮಗೆ ಆಶ್ಚರ್ಯ. ನನ್ನ ಧರ್ಮ, ನಾನು ಪತ್ನಿಯಾಗಿ, ಮಹಿಳೆಯಾಗಿ ನಾನು ಮಾಡಬೇಕಾದ ಕರ್ತವ್ಯ ಶ್ರದ್ಧೆಯಿಂದ, ಕಳಕಳಿಯಿಂದ ಮಾಡಿದೆ. ಆದ್ದರಿಂದ ಹಕ್ಕಿಯನ್ನು ಸುಟ್ಟಂತೆ ನನ್ನ ಮೇಲೆ ನಿಮ್ಮದೇನು ತಪಸ್ಸಿನ ಪ್ರಯೋಗ ಫಲಿಸಲಿಲ್ಲ. ಇದನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು. ಇನ್ನೂ ಸ್ವಲ್ಪ ಧರ್ಮದ ಬಗ್ಗೆ ಪರಿಚಯ ಮಾಡಿಕೊಳ್ಳಬೇಕು. ವಿದ್ವಾಂಸರು ವೇದಾಧ್ಯಯನ ಮಾಡಿದ್ದೀರಿ, ಆದರೆ ಧರ್ಮದ ಪರಿಜ್ಞಾನ ಇನ್ನೂ ನಿಮಗೆ ಆಗಿಲ್ಲ. ಹಾಗಿದ್ದರೆ ಈ ರೀತಿಯಾಗಿ ನೀವು ವರ್ತಿಸ್ತಾ ಇರಲಿಲ್ಲ. ನೀವು ಹೋಗಿ, ಇನ್ನೊಬ್ಬ ಇದ್ದಾನೆ ದೊಡ್ಡ ಧಾರ್ಮಿಕ, ಅವನು ಯಾರು? ನಗರದಲ್ಲಿ ಒಬ್ಬ ಬೇಡ ಇದ್ದಾನೆ. ಆ ಬೇಡನ ಬಳಿಗೆ ಹೋಗಿ, ನಿಮಗೆ ಹೆಚ್ಚಿನ ಧರ್ಮದ ಪರಿಜ್ಞಾನ ಅವನಿಂದ ಆಗ್ತದೆ. ಇದು ಆ ಸಾಧ್ವಿ, ಆ ಬ್ರಾಹ್ಮಣನಿಗೆ ತಾನು ಭಾರೀ ತಪಸ್ವಿ ಎಂಬ ಅಹಂಕಾರದಿಂದ ಉಬ್ಬಿ ಹೋಗಿದ್ದ ಬ್ರಾಹ್ಮಣನಿಗೆ ಸತ್ಯ ದರ್ಶನ ಮಾಡಿಸಿತು. ನಮ್ಮ ಇಷ್ಟು ತಪಸ್ಸು ಮಾಡಿದರೂ ಒಬ್ಬ ಮಹಿಳೆಯ ಮುಂದೆ ಅವರು ಕುಬ್ಜರಾದರು. ಆ ಮಹಿಳೆಯ ಮುಂದೆ ಅವರದ್ದೇನು ಆಟ ನಡೀಲಿ. ಭಾರಿ ತಪಸ್ಸು, ಭಾರಿ ವೇದಾಧ್ಯಯನ, ಪಂಡಿತರು. ಆದರೆ ತನ್ನ ಕರ್ತವ್ಯವನ್ನು, ತನ್ನ ಧರ್ಮವನ್ನು ಸರಿಯಾಗಿ ಪಾಲನೆ ಮಾಡ್ತಾ ಇದ್ದ ಹೆಣ್ಣುಮಗಳ ಮುಂದೆ ಅವರ ತಪಸ್ಸಿನ ಪ್ರಭಾವ ಏನೂ ಆಗಲಿ. ಬಹಳ ನಾಚಿಕೆ ಆಯಿತು, ಅವರಿಗೆ ಅಪಮಾನವಾಯಿತು. ಇದು ಒಂದು ದೊಡ್ಡ ಉಪದೇಶ. ಯಾರು ತಮ್ಮ ಕರ್ತವ್ಯವನ್ನು ನಿಷ್ಠೆಯಿಂದ, ಪ್ರಾಮಾಣಿಕತನದಿಂದ, ಪರಮಾತ್ಮನಲ್ಲಿ ಭಕ್ತಿಯನ್ನಿಟ್ಟುಕೊಂಡು ಅಲ್ಲಿ ಭಗವಂತನನ್ನು ಕಂಡು ಆರಾಧನೆ ಮಾಡಬೇಕು. ಅವಳು ಅನೇಕರಿಗೆ, ನಮ್ಮ ಮಹಿಳೆಯರೆಲ್ಲ ನಮ್ಮ ಗಂಡ ಚೆನ್ನಾಗಿಲ್ಲ, ಸರಿಯಾಗಿ ಧರ್ಮಾಚರಣೆ ಇಲ್ಲ, ಹೇಗೆ ನಾನು ಅವನ ಸೇವೆ ಮಾಡಲಿ? ಗಂಡನ ಸೇವೆ ಮಾಡುವುದಲ್ಲ, ಅಲ್ಲಿ ಭಗವಂತನನ್ನು ಕಂಡು ಅವನ ಆರಾಧನೆ ಮಾಡು. ಅದರಿಂದ ಗಂಡನಲ್ಲಿಯೂ ಏನಾದರೂ ದೋಷ ಇದ್ದರೆ ಪರಿವರ್ತನೆ ಆದೀತು. ವ್ಯಕ್ತಿಯ ಪೂಜೆಯಲ್ಲ, ಅಲ್ಲಿರತಕ್ಕಂಥ ಭಗವಂತನ ಶಕ್ತಿಯ, ಪರಮಾತ್ಮನ ಪೂಜೆ. ಗಂಡ ಧರ್ಮಿಷ್ಠನಾಗದೇ ಇರಬಹುದು, ಚೆನ್ನಾಗಿಲ್ಲ, ಅವನ ಕೆಲವು ದೋಷಗಳು ಇರಬಹುದು, ಆದರೂ ಅಲ್ಲಿ ಭಗವಂತನನ್ನು ಕಂಡು ಆರಾಧನೆ ಮಾಡಿ. ಆಗ ನಮ್ಮ ಆರಾಧನೆಯಲ್ಲಿ ಪಾವಿತ್ರ್ಯ ಭಾವನೆ ನಮಗುಂಟಾಗ್ತದೆ. ಮಾನವ ಸೇವೆ ಮಾಡ್ತೇವೆ,
ಸಮಾಜ ಸೇವೆ ಮಾಡ್ತೇವೆ. ಸಮಾಜದಲ್ಲಿ ಎಂತೆಂಥ ಜನರಿದ್ದಾರೆ, ನಮಗೆ ಸಂಕೋಚ ಆಗಬಹುದು. ಇವರಿಗೋಸ್ಕರ ನಾವು ಇಷ್ಟೆಲ್ಲ ಸೇವೆ ಮಾಡಬೇಕು. ಕೆಲವರಲ್ಲಿ ದುಶ್ಚಟಗಳಿವೆ, ದೋಷಗಳಿವೆ, ಪಾತಕ ಇದೆ. ಇಂಥ ಸಮಾಜ ಅಂತೇಳಿ ಸಮಾಜದಲ್ಲಿರುವ ಅನೇಕ ನ್ಯೂನತೆಗಳನ್ನು ಕಂಡು, ಅನೇಕ ದೌರ್ಬಲ್ಯ ಲೋಪದೋಷಗಳನ್ನು ಕಂಡು ಜನಸೇವೆ ಹೇಗೆ ಮಾಡೋದು ಅಂತ ಆಚಾರ್ಯ ಹೇಳ್ತಾರೆ. ಜನಸೇವೆ ಅದು ವ್ಯಕ್ತಿಯ ಸೇವೆಯಲ್ಲ, ಮನುಷ್ಯರ ಸೇವೆಯಲ್ಲ. ಅವರಲ್ಲೆಲ್ಲ ಭಗವಂತನನ್ನು ಕಂಡು ಭಗವಂತನ ಆರಾಧನೆ. ಆವಾಗ ನಮ್ಮ ಯಾವ ಸಂಕೋಚಕ್ಕೆ ಅವಕಾಶ ಇಲ್ಲ, ಅವರು ಹೇಗೇ ಇರಲಿ. ಆದರೆ ನಾವು ಅಲ್ಲಿ ಭಗವಂತನನ್ನು ಕಂಡು ಅವರಿಗೆ ಉಪಕಾರ ಮಾಡಿದರೆ ಅದರಿಂದ ನಮ್ಮದು ಪ್ರಗತಿಯಾಗ್ತದೆ, ಅವರಲ್ಲಿಯೂ ಕೂಡ ಪರಿವರ್ತನೆ ಆಗ್ತದೆ. ಆ ರೀತಿ ಮಾನವರಲ್ಲಿ ಭಗವಂತನನ್ನು ಕಾಣಬೇಕು. ಪತಿಯಲ್ಲಿ ಭಗವಂತನನ್ನು ಕಂಡು ಆರಾಧನೆ ಮಾಡಬೇಕು. ಬರೀ ಪತ್ನಿಯರು ಪತಿಯಲ್ಲಿ ಭಗವಂತನನ್ನು ಕಾಣುವುದು ಇಷ್ಟೇ ಅಲ್ಲ, ಗಂಡಂದಿರು ಕೂಡ ತಮ್ಮ ಪತ್ನಿಯಲ್ಲಿ ಲಕ್ಷ್ಮಿಯನ್ನು ಕಾಣಬೇಕು. ಲಕ್ಷ್ಮಿಯ ಒಳಗಿನ ಭಗವಂತನ ಸ್ತ್ರೀ ರೂಪವನ್ನು ಕಾಣಬೇಕು. ಆಗ ಅವರಿಗೂ ಆ ಪತ್ನಿಯ ಬಗ್ಗೆ ಗೌರವ ಭಾವ ಚೆನ್ನಾಗಿ ನೋಡಿಕೊಳ್ತಾರೆ. ಪತಿಯಲ್ಲಿ ಭಗವಂತನನ್ನು ಸ್ತ್ರೀಯರು ಕಾಣಬೇಕು, ಪತ್ನಿಯಲ್ಲಿ ಲಕ್ಷ್ಮಿಯನ್ನು ಅವಳವರೆಗಿನ ಭಗವಂತನ ಸ್ತ್ರೀ ರೂಪವನ್ನು ಕಾಣಬೇಕು. ಆಗ ಎಲ್ಲರೂ ಕೂಡ ಯಾರಿಗೂ ಅನ್ಯಾಯ ಮಾಡಲಿಕ್ಕೆ ಆಗುವುದಿಲ್ಲ. ಎಲ್ಲ ಮಾನವರಲ್ಲಿ ಭಗವಂತನನ್ನು ಕಂಡಾಗ ಯಾರಿಗೂ ಹಿಂಸೆ ಕೊಡುವ ಮನಸ್ಸೇ ಬರುವುದಿಲ್ಲ. ಎಲ್ಲರಿಗೂ ಉಪಕಾರ ಮಾಡಬೇಕು. ಅಲ್ಲಿ ದೇವರಿದ್ದಾನೆ, ಎಲ್ಲರೂ ಭಗವಂತನ ಪ್ರತೀಕ. ಅದು ಯಾರಿಗೂ ಅನ್ಯಾಯ ಮಾಡಬಾರದು. ಉತ್ತಮವಾಗಿರತಕ್ಕಂಥ ಒಂದು ಮೈತ್ರಿ, ಸೇವಾಭಾವ, ಪ್ರೀತಿ ಇದೆಲ್ಲ ಬೆಳೆಯಬೇಕಾಗಿದ್ದರೆ ಎಲ್ಲರಲ್ಲಿ ಕೂಡ ಭಗವಂತನನ್ನು ಕಂಡು ಇದು ನರರ ಸೇವೆಯಲ್ಲ, ಮಾನವರ ಸೇವೆಯಲ್ಲ, ಇದು ಭಗವಂತನ ಸೇವೆ. ಇವತ್ತು ಸೇವೆ ಅಂದರೆ ಏನಾಗಿದೆ? ಸೇವಾ ಶಬ್ದಕ್ಕೆ ಅಪಚಾರ. ಇವತ್ತು ಸೇವೆ ಸೇವು, ಎಸ್ಸೇವಿ, ಹಣಕ್ಕೆ ಸೇವಿಸುವುದು. ಎಲ್ಲ ವ್ಯಾಪಾರಸ್ಥರು, ಗಿರಾಕಿಗಳ ಸೇವೆ ಅದು ನಮ್ಮ ಗುರಿಯಿಂದ. ರಾಜಕಾರಣಿಗಳು, ಜನಸೇವೆ ನಮ್ಮ ಗುರಿಯಿಂದ. ಇದು ಸೇವೆಯಲ್ಲ, ಸೇವು. ಹಣವನ್ನು ಗಳಿಸುವುದು ಸೇವೆಯಲ್ಲ. ಅಥವಾ ಶೇವು, ಎಸ್ಸೇವಿ, ಎಲ್ಲ ಮುಂಡನ ಮಾಡೋದು. ಈ ಥರ ಸೇವೆ ಅಂದರೆ ಸೇವೆಯ ಹೆಸರಲ್ಲಿ ಈ ಥರದ ಶೋಷಣೆ, ಅನ್ಯಾಯ ನಡೀತಾ ಇದೆ. ನಿಜವಾಗಿ ಸೇವೆ ಎಂದರೆ ಅಲ್ಲಿ ತ್ಯಾಗ ಮತ್ತು ಭಕ್ತಿ. ಪರಮಾತ್ಮನಲ್ಲಿ ಭಕ್ತಿ, ಪರಮಾತ್ಮ ಪ್ರೀತಿಯಾಗಿ ಮಾಡುವ ತ್ಯಾಗ. ಎಲ್ಲರಲ್ಲಿ ಭಗವಂತನನ್ನು ಕಂಡು ಅವನಲ್ಲಿ ಪ್ರೀತಿ, ಆ ಭಗವಂತನಿಗಾಗಿ ಮಾಡುವ ತ್ಯಾಗ. ಭಕ್ತಿ, ಪ್ರೇಮ ಮತ್ತು ತ್ಯಾಗ ಇದರ ಸಮನ್ವಯವೇ ಸೇವೆ. ಅದು ಎಲ್ಲರೂ ಕೂಡ ಸೇವಾಭಾವ. ಎಲ್ಲರಲ್ಲಿ ಕೂಡ ಜನರಲ್ಲಿ ಭಗವಂತನನ್ನು ಕಾಣಬೇಕು, ಪತಿಯಲ್ಲಿ ಪರಮಾತ್ಮನನ್ನು ಕಾಣಬೇಕು, ಪತ್ನಿಯಲ್ಲಿ ಲಕ್ಷ್ಮಿಯನ್ನು ಕಾಣಬೇಕು. ಈ ಥರದಿಂದ ಭಗವದ್ದೃಷ್ಟಿ ಬೆಳೆದರೆ ನಮ್ಮ ಜೀವನದ ಕ್ರಮವೇ ಬದಲಾಗ್ತದೆ. ಅಂತ ದೊಡ್ಡ ಆದರ್ಶ. ಪತಿಯಲ್ಲಿ ನಾನು ಭಗವಂತನನ್ನು ಕಂಡು ಆರಾಧನೆ ಮಾಡಿದ್ದೇನೆ, ನಿಮ್ಮಲ್ಲಿಯೂ ಕೂಡ ಭಗವಂತನನ್ನು ಕಂಡು ನಿಮ್ಮ ಸತ್ಕಾರ ಮಾಡಲಿಕ್ಕೆ ಬಂದಿದ್ದೇನೆ. ಇದನ್ನೆಲ್ಲ ಅರ್ಥ ಮಾಡಿಕೊಳ್ಳದೆ ನೀವು ಕ್ರೋಧದಿಂದ, ಸಿಟ್ಟಿನಿಂದ ವರ್ತಿಸಿದ್ದೀರಿ. ಇನ್ನೂ ಧರ್ಮದ ಬಗ್ಗೆ ಕರ್ತವ್ಯ ಯಾವುದು, ಏನು ಮಾಡಿದರೆ ನಮ್ಮ ಜೀವನ ಪರಿಪೂರ್ಣ ಆಗ್ತದೆ. ಅದಕ್ಕಾಗಿ ಕಾಡಿಗೆ ಹೋಗಿ ತಪಸ್ಸೇ ಮಾಡಬೇಕಾಗಿಲ್ಲ. ಮನೆಯಲ್ಲಿದ್ದು ನಾವು ಮಾಡಬೇಕಾದ ಕರ್ತವ್ಯವನ್ನು ತಂದೆ, ತಾಯಿ, ಬಂಧು ಬಾಂಧವರು, ಪತಿ ಪತ್ನಿಯರು ಇವರನ್ನೆಲ್ಲ ನೋಡುವ ದೃಷ್ಟಿಯಲ್ಲಿ ನಾವು ನೋಡಿದರೆ ಅದೇ ದೊಡ್ಡ ಭಗವಂತನ ಪೂಜೆ. ಈ ತತ್ವವನ್ನು ಸರಿಯಾಗಿ ಅರಿತುಕೊಳ್ಳಲಿಕ್ಕೆ ಒಬ್ಬ ಬೇಡರ ಬಳಿಗೆ ಹೋಗಿ ಎಂಬುದಾಗಿ ಆ ಪತಿವ್ರತೆ ಆ ಕೌಶಿಕ ಬ್ರಾಹ್ಮಣನಿಗೆ ಉಪದೇಶ ಕೊಟ್ಟಾಗ ಅವನು ಸರಿಯಾಗಿ ಅರ್ಥ ಮಾಡಿಕೊಂಡು ಪ್ರೀತೋಸ್ಮಿತೋ ಭದ್ರಂತಿ ಗತಕ್ರೋಧಶ್ಚ, ನನ್ನ ಸಿಟ್ಟಲ್ಲಿ ಇನ್ನು ಮುಂದೆ ಸಿಟ್ಟು ಮಾಡುವುದೇ ಇಲ್ಲ, ಎಲ್ಲ ಸಿಟ್ಟಿಗೆ ಪೂರ್ಣ ವಿರಾಮ ಹಾಕಿಕೊಟ್ಟು ನನಗೆ ನನ್ನ ಮೇಲೆ ಸರಿಯಾಗಿ ಮಾರ್ಗದರ್ಶನ ಮಾಡಿದಿ. ಸ್ವಸ್ಥಿತಿಸ್ತು ಗಮಿಷ್ಯಾಮಿ ಸಾಧಯಿಷ್ಯಾಮಿ, ನೀನು ಹೇಳಿದಂತೆ ಆ ಬೇಡರ ಮನೆ ಹುಡುಕಿಕೊಂಡು ಅಲ್ಲಿಗೆ ಹೋಗ್ತೇನೆ ಎಂಬುದಾಗಿ ಅವನ ಅಹಂಕಾರ ಎಲ್ಲ ಇಳಿದು ಅವಳನ್ನು ಅಭಿನಂದಿಸಿ ಆ ಕೌಶಿಕ ಬ್ರಾಹ್ಮಣ ಆ ವ್ಯಾಧ ಬೇಡರ ಅವನನ್ನು ಹುಡುಕಿಕೊಂಡು ಹೋಗ್ತಾ ಇದ್ದಾನೆ ಎಂಬಲ್ಲಿಗೆ ಇವತ್ತಿನ ಕಾರ್ಯಕ್ರಮ. ಮುಂದಿನ ಉಪಾಖ್ಯಾನ ಧರ್ಮವ್ಯಾಧ ಉಪಾಖ್ಯಾನ ಅಂತ ಮಹಾಭಾರತದಲ್ಲಿ. ಮುಂದೆ ಬೇಡರ ಬಳಿಗೆ ಹೋಗುವ ಘಟನೆ ಮುಂದೆ ಏನಾಯಿತು ಎಂಬುದನ್ನು ನಾಳೆಯ ಪ್ರವಚನದಲ್ಲಿ ವಿವರಿಸ್ತೇವೆ.